ಸ್ನೇಹಿತರೆ, ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯಾವುದೇ ಒಬ್ಬ ಹುಡುಗ ಶ್ರೀಮಂತ ಆಗಬೇಕು ಅಂತ ಅಂದ್ಕೊಂಡ್ರು ಅವನು ಆಗೋದಕ್ಕೆ ತುಂಬ ಕಡಿಮೆ ಚಾನ್ಸ್ ಸಿಗುತ್ತೆ. ಯಾಕಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಮ್ಮ ಪೇರೆಂಟ್ಸ್ಗಳೇ ಆ ಮಕ್ಕಳ ಬ್ರೈನನ್ನು ಜಾಸ್ತಿ ಬೆಳವಣಿಗೆ ಆಗೋದಕ್ಕೆ, ಅಂದರೆ ಫೈನಾನ್ಷಿಯಲ್ ಕಡೆ ಬೆಳವಣಿಗೆ ಆಗೋದಕ್ಕೆ ಬಿಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಬ್ಬ ತಂದೆಯನ್ನು ತಗೊಳ್ಳೋಣ. ಆ ತಂದೆಯನ್ನು ಅತಿ ಹೆಚ್ಚು ಆದಾಯ ಗಳಿಸೋದಕ್ಕೆ ಏನು ಮಾಡಬೇಕು ಅಂದರೆ, ಅವನು ಒಂದು ಇಂಜಿನಿಯರ್ ಆಗು, ಇಲ್ಲ ಡಾಕ್ಟರ್, ಅಥವಾ ಗೌರ್ಮೆಂಟ್ ನೌಕರಿ ತಗೋ. ಗೌರ್ಮೆಂಟ್ ನೌಕರಿಯಿಂದ ಬರುವಂತಹ ಆದಾಯ ಸ್ಟೇಬಲ್ ಆಗಿರುತ್ತೆ ಮತ್ತು ನಿನ್ನನ್ನು ಅಷ್ಟು ಸುಲಭವಾಗಿ ಗೌರ್ಮೆಂಟ್ ನೌಕರಿಯಿಂದ ತೆಗಿಯೋಕ್ಕಾಗಲ್ಲ ಅನ್ನೋದನ್ನೇ ಹೇಳ್ತಾನೆ. ಯಾಕಂದರೆ ಅವನು ನೋಡಿರೋದು ಅಷ್ಟೇ. ಆದರೆ ಇದೇ ಪ್ರಶ್ನೆನ ನಾನು ಬಿಸ್ನೆಸ್ ಮನ್ಗೆ ಕೇಳಿದ್ರೆ ಅವನು ಮ್ಯೂಚುವಲ್ ಫಂಡ್ಸು, ಡಿವೈಡೆಂಟು, ಕ್ಯಾಪಿಟಲ್ ಗೈನು, ಪ್ಯಾಸಿವ್ ಇನ್ಕಮು ಈ ರೀತಿ ಎಲ್ಲ ಹೇಳ್ತಾ ಹೋಗ್ತಾನೆ. ಆ ಪದಗಳೇ ನಮಗೆ ಮಿಡ್ಲ್ ಕ್ಲಾಸ್ನವ್ರಿಗೆ ಗೊತ್ತೇ ಇರೋದಿಲ್ಲ. ಇದರಿಂದ ಬರುವಂಥ ಆದಾಯ ಅತಿ ಹೆಚ್ಚು ಉತ್ತಮವಾಗಿರುತ್ತೆ ಅಂತ ಹೇಳ್ತಾನೆ. ನಾವಿಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಬೇರೆ ಫ್ಯಾಮಿಲಿ ಅಂತ ಇಲ್ಲಿ ಮಾತಾಡ್ತಿಲ್ಲ. ನಾವು ಮಾತಾಡ್ತಿರೋದು ನಾವೆಲ್ಲ ಹೇಗೆ ಮುಂದುವರಿಬೇಕು ಅಂತ. ನಾವು ಈ ಎಜುಕೇಷನ್ ಸಿಸ್ಟಮ್ನ ಮಾತಾಡ್ತಾ ಹೋದರೆ, ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಅತಿ ದೊಡ್ಡ ಲೋಪ ಇದೆ ಅಂತ ನನಗನ್ಸುತ್ತೆ. ಹೇಗಪ್ಪ ಅಂದರೆ, ನಾವು ಹೊರದೇಶದ ಯೂನಿವರ್ಸಿಟಿಗಳನ್ನು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಇಂತಹ ಯೂನಿವರ್ಸಿಟಿಗಳನ್ನು ನೋಡಿದ್ರೆ ಅಲ್ಲಿರುವಂತಹ ಪ್ರೊಫೆಸರ್ಸ್ಗಳ ಸ್ಯಾಲ್ರಿ ತುಂಬ ಚೆನ್ನಾಗಿರುತ್ತೆ, ಅಂದರೆ ಹೆಚ್ಚಿರುತ್ತೆ. ಅವರು ಹೆಚ್ಚು ಕಮ್ಮಿ ಒಂದು ಒಳ್ಳೆ ಬಂಗ್ಲೆಯಲ್ಲಿ ಜೀವನ ಸಾಗಿಸ್ತಿರ್ತಾರೆ ಅಥವಾ ಒಳ್ಳೆ ಸ್ಪೋರ್ಟ್ಸ್ ಕಾರ್ಗಳನ್ನು ಯೂಸ್ ಮಾಡ್ತಿರ್ತಾರೆ. ಆದರೆ ಅದೇ ನಮ್ಮ ದೇಶದ ಎಜುಕೇಷನ್ ಸಿಸ್ಟಮ್ಗೆ ಬಂದರೆ, ನಮ್ಮ ದೇಶದ ಪ್ರೊಫೆಸರ್ಸ್ಗಳಿಗೆ ಅಥವಾ ಟೀಚರ್ಸ್ಗಳಿಗೆ ಸಿಗ್ತಿರೋ ಸ್ಯಾಲ್ರಿನೇ ಕಮ್ಮಿ. ಹಾಗಾಗಿ ಅವರು ಹೇಗೆ ನಮಗೆ ಅವರ ಜೀವನ ಮಟ್ಟವನ್ನು ನಡೆಸೋದಕ್ಕೆ ಅವರಿಗೆ ಕಷ್ಟವಾಗ್ತಿರುತ್ತೆ. ಯಾಕಂದರೆ ಮಂತ್ಲಿ EMIಗಳು, ಆ ಸಾಲ ಈ ಸಾಲ ಅಂಥೇಳಿ. ಹೀಗೆ ಸ್ವತಃ ಆ ಪ್ರೊಫೆಸರ್ಸ್ಗಳ ಎಕನಾಮಿಕಲ್ ಕಂಡೀಷನ್ನೇ ಅಥವಾ ಫೈನಾನ್ಷಿಯಲ್ ಕಂಡೀಷನ್ನೇ ಸರಿ ಇರೋದಿಲ್ಲ. ಅಂಥವರು ಬೇರೆಯವರ ಫೈನಾನ್ಷಿಯಲ್ ಅಥವಾ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ನ ಹೇಗೆ ಉತ್ತಮಪಡಿಸ್ತಾರೆ ಅನ್ನೋದು ಒಂದು ಕಹಿಯಾದರೂ ಸತ್ಯ ಅನ್ಸುತ್ತೆ. ಯಾಕಂದರೆ ಎಲ್ಲ ಟೀಚರ್ಸಲ್ಲಿ ತಗೋತಿರೋ ಸ್ಯಾಲ್ರಿ ಹೋಲಿಸಿದ್ರೆ ಟೀಚರ್ಸ್ ಆರ್ ಅಂಡರ್ ಪೇಯ್ಡ್ ಅಂತ ಅನಿಸುತ್ತೆ. ಅಂದರೆ ಅವ್ರು ಮಾಡ್ತಿರೋ ಕೆಲಸಕ್ಕೆ ಸರಿಯಾದ ಸ್ಯಾಲ್ರಿ ಅವರಿಗೆ ಸಿಗ್ತಿಲ್ಲ. ಹಾಗಾಗಿ ಅವರ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಅದೇ ಲೆವೆಲ್ಗಿದೆ. ಈ ಮಿಡ್ಲ್ ಕ್ಲಾಸ್ ಅಂದರೆ ಯಾರ ಹತ್ರ 6 ತಿಂಗಳು ಕೆಲಸ ಮಾಡದೆ ಜೀವನ ನಡೆಸೋದಕ್ಕೆ ದುಡ್ಡಿರೋದಿಲ್ವೋ ಅವರನ್ನು ನಾವು ಮಿಡ್ಲ್ ಕ್ಲಾಸ್ ಅಂತ ಕರಿಬೋದು. ಇದು ನಾನು ಹೇಳ್ತಿರೋದಲ್ಲ, ಪುಷ್ಕರಾಜ್ ಠಾಕೂರ್ ಅವ್ರು ಹೇಳ್ತಾ ಇರೋದು. ಅಂದರೆ ಫಾರ್ ಎಕ್ಸಾಂಪಲ್, ನೀವು ತಿಂಗಳ ಒಂದು 40,000 ದುಡಿತಿದ್ದೀರಾ ಅಂದರೆ 6×4=24, ಅಂದರೆ 2,40,000 ನಿಮ್ಮ ಹತ್ರ ಸೇವಿಂಗ್ಸ್ ಇರಬೇಕು. ಅವರಿಗೆ ಯಾರ ಹತ್ರ ಇಲ್ವೋ ಅವರನ್ನು ಮಿಡ್ಲ್ ಕ್ಲಾಸ್ ಅಂತಾರೆ. ಯಾರ ಹತ್ರ ಇದೆಯೋ ಅವರು ಅಪ್ಪರ್ ಕ್ಲಾಸ್ ಅನ್ಕೋಬೋದು ಎಕನಾಮಿಕ್ ಕಂಡೀಷನಲ್ಲಿ. ಇದನ್ನೆಲ್ಲ ಈಗ ಯಾಕೆ ಮಾತಾಡ್ತಿರ್ಬೋದು ಅಂತ ನಿಮ್ಮಲ್ಲಿ ಪ್ರಶ್ನೆ ಮಾಡ್ಬೋದು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಫ್ಯಾಮಿಲೀಸ್ ಇರೋದು ಮಿಡ್ಲ್ ಕ್ಲಾಸಲ್ಲಿ, ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ನ ಹೆಚ್ಚು ನೋಡ್ತೀವಿ. ಹಾಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಯೂತ್ಸನ್ನು ನೋಡ್ತೀವಿ. ಅತಿ ಹೆಚ್ಚು ಯೂತ್ಸು ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಇರೋದು. ಇಲ್ಲೊಂದು ಸರ್ವೆ ರಿಪೋರ್ಟನ್ನು ತಗೊಳ್ಳೋಣ. 100 ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ಆಯ್ಕೆ ಮಾಡ್ಕೊಳ್ಳೋಣ, ಹಾಗೆ 100 ಜನ ಶ್ರೀಮಂತ ಫ್ಯಾಮಿಲಿಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನಿದಾವೋ ಹಾಗೆ ಇರೋದಕ್ಕೆ ಬಿಡೋಣ. ಮತ್ತು ಈ ಶ್ರೀಮಂತ ಫ್ಯಾಮಿಲಿನ ಆಯ್ಕೆ ಮಾಡ್ಕೊಂಡಿದ್ದಿಲ್ಲ, ಅವ್ರ ಹತ್ರ ಇರುವಂತಹ ಕಾರನ್ನು, ಬಂಗ್ಲೆಯನ್ನು ಮತ್ತು ಇತ್ಯಾದಿಗಳನ್ನೆಲ್ಲ ವಾಪಸ್ ಕಸ್ಕೊಂಡು ಅವರಿಗೆ 6 ತಿಂಗಳು ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ದುಡ್ಡನ್ನು ಕೊಟ್ಟು ಜೀವನ ಮಾಡೋದಕ್ಕೆ ಬಿಡೋದು. 6 ತಿಂಗಳು ಆದಮೇಲೆ ಈ ರಿಪೋರ್ಟನ್ನು ನೋಡ್ತಾರೆ. ಏನಪ್ಪ ರಿಪೋರ್ಟು ಅಂತ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರುವಂತಹ ಜನರು ಮಿಡ್ಲ್ ಕ್ಲಾಸ್ ಆಗಿ ಉಳ್ಕೊಂಡಿರ್ತಾರೆ. ಆದರೆ ಶ್ರೀಮಂತ ಫ್ಯಾಮಿಲಿಯಿಂದ ನಾವು ಎಲ್ಲ ಕಸ್ಕೊಂಡ್ರು ಕೂಡ ಅವರು ಮತ್ತೆ ದುಡ್ದು ಶ್ರೀಮಂತರಾಗಿರ್ತಾರೆ. ಅದು ಹೇಗೆ ಸಾಧ್ಯ ಅಂತೀರಾ? ಆ ಶ್ರೀಮಂತ ಫ್ಯಾಮಿಲಿಯಲ್ಲಿ ಇರುವಂತಹ ಮೈಂಡ್ ಸೆಟ್ಟು. ನೀವು ಅಂಬಾನಿ ಹತ್ರ ಇರುವಂತಹ ಎಲ್ಲ ಸಂಪತ್ತನ್ನು ತಗೊಂಡ್ರು ಕೂಡ ಅಂಬಾನಿ ಮತ್ತೆ 0ಇಂದ ಸ್ಟಾರ್ಟ್ ಮಾಡಿದ್ರು ಅವನು ಅಂಬಾನಿಯಾಗೆ ಉಳಿತಾನೆ. ಯಾಕಂದರೆ ಅವನಲ್ಲಿರುವಂತಹ ರಿಚ್ ಮೈಂಡ್ ಸೆಟ್ಟು ಅವನನ್ನು ದುಡ್ಡು ಹೇಗೆ ದುಡಿಬೇಕು ಅನ್ನೋದು ಗೊತ್ತು. ಹಾಗಾಗಿ ಅವನು ರಿಚ್ ಆಗಿ ಉಳಿತಾನೆ. ಆದರೆ ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರುವಂಥ ಹುಡುಗ ರಿಚ್ ಆಗೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಯಾಕಂದರೆ ಅವರ್ ಫ್ಯಾಮಿಲೀಸ್ ಇಂಜೆಕ್ಟೆಡ್ ಅಸ್ ಹೌ ಟು ಬಿ ಪೂರ್. ನಮಗೆ EMIನಿಂದ ಹೇಗೆ ಫೋನ್ ತಗೊಳ್ಳೋದು, EMIನಿಂದ ಹೇಗೆ ಸಾಲವನ್ನು ತಗೊಳ್ಳೋದು, ಲೋನ್ಗಳನ್ನು ಹೇಗೆ ತಗೊಳ್ಳೋದು, EMIನಿಂದ ಹೇಗೆ ಮನೆ ಕಟ್ಟೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ಅದೇ ರಿಚ್ ಮೈಂಡ್ ಸೆಟ್ ಇರೋ ಪೀಪಲು EMIನಿಂದ ನಾವು ಹೇಗೆ ಗ್ರೋತ್ ಆಗಬೇಕು, EMIನಿಂದ ಮತ್ತೆ ನಾವು ಯಾವ ರೀತಿ ಬಿಸ್ನೆಸ್ಸನ್ನು ಮಾಡ್ಬೋದು, ಅದನ್ನು ಹೇಗೆ ಬಳಸ್ಬೋದು, ದುಡ್ಡಿಂದ ದುಡ್ಡು ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ಇಷ್ಟೆಲ್ಲ ರಿಚ್ ಮೈಂಡ್ ಸೆಟ್ ಬಗ್ಗೆ ಪೀಠಿಗೆ ಹಾಕ್ತಾ ಇರೋದು ಇದೇ ಒಂದು ವಿಷಯಕ್ಕೆ. ನಾನು ಒಬ್ಬ ಎಂಪ್ಲಾಯ್ ಆಗಿ ಮಾಡಿರೋ ತಪ್ಪುಗಳು ಯಾವ್ಯಾವು, ನಾನು ಆ ತಪ್ಪುಗಳನ್ನು ಹೇಗೆ ಸರಿಪಡಿಸ್ಕೊಳ್ತಾ ಇದ್ದೀನಿ, ನಾನು ಇಷ್ಟು ವರ್ಷ ಕಲ್ತಿರೋದು, ಹಾಗೆ ಕಲಿತಾ ಇರೋದು,
ಮತ್ತು ಮುಂದೆ ಕಲಿಬೇಕಾಗಿರೋದನ್ನು ನಾನು ಫೈನಾನ್ಷಿಯಲ್ ಫ್ರೀಡಮ್ ಚಾಲೆಂಜ್ ಆಗಿ, ಇಟ್ ಮೀನ್ಸ್ ಇದರಲ್ಲಿ ವಿದ್ಯಾರ್ಥಿಗಳು, ಯುವಕರು ಮತ್ತು ನೌಕರರು ಎಲ್ಲರಿಗೂ ಕೂಡ ಯಾವ ರೀತಿ ರಿಚ್ ಮೈಂಡ್ಸೆಟ್ಟನ್ನು ನಾವು ಬೆಳೆಸ್ಕೋಬೇಕು, ನಮ್ಮ ಪರ್ಸ್ನಾಲಿಟಿ ಹೇಗಿರಬೇಕು, ನಮ್ಮ ಥಿಂಕಿಂಗ್ ಹೇಗಿರಬೇಕು, ನಮ್ಮ ಪ್ಲಾನಿಂಗ್ ಹೇಗಿರಬೇಕು, ನಮ್ಮ ಫ್ರೆಂಡ್ಸ್ ಸರ್ಕಲ್ ಹೇಗಿರಬೇಕು, ನಾವು ಹೇಗೆ ಎಲ್ಲರಿಗಿಂತ 10x ಫಾಸ್ಟ್ ಯೋಚನೆ ಮಾಡಬೇಕು, ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳ ಟ್ರ್ಯಾಪ್ಗಳು ಯಾವ್ಯಾವು, ಫೈನಾನ್ಷಿಯಲ್ ಲಾಸಸ್ ಆಗಿರೋದನ್ನು ಹೇಗೆ ರಿಕವರ್ ಮಾಡ್ಕೋಬೇಕು, ಲೋನ್ ತಗೊಂಡು ಹೇಗೆ ಶ್ರೀಮಂತರಾಗೋದು, ಪಾಸಿಟಿವ್ ಮತ್ತು ನೆಗೆಟಿವ್ ಥಾಟ್ಸ್ಗಳು ಯಾವ್ಯಾವು, ಅದನ್ನು ಹೇಗೆ ಕರೆಕ್ಷನ್ ಮಾಡ್ಕೋಬೇಕು, ಪ್ರಾಫಿಟ್ಸ್ ಇರೋ ಬಿಸ್ನೆಸ್ಗಳು ಯಾವ್ಯಾವು, ನಾವು ಸುಮ್ಮನಿದ್ರು ನಮ್ಮ ಹಣ ಹೇಗೆ ಬೆಳವಣಿಗೆ ಆಗ್ತಿರಬೇಕು, ಅಂದರೆ ಪವರ್ ಆಫ್ ಕಾಂಪೌಂಡಿಂಗ್ ಹೇಗಾಗುತ್ತೆ, SIP ಹೇಗೆ ಮಾಡೋದು, ಒಬ್ಬ ಇನ್ವೆಸ್ಟರ್ ಮೈಂಡ್ಸೆಟ್ ಹೇಗಿರುತ್ತೆ, ಮ್ಯೂಚುವಲ್ ಫಂಡ್ಗಳಿಂದ ಹೇಗೆ ದುಡ್ಡು ಮಾಡೋದು, ನಾವು ಲಯಬಿಲಿಟೀಸಿಂದ ಅಸೆಟ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು, ಡ್ರೀಮ್ ಕಾರನ್ನು ಹೇಗೆ ತಗೊಳ್ಳೋದು, ಫೈನಾನ್ಷಿಯಲ್ IQ ಅಂದ್ರೇನು, ಆ IQನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು, ನಮ್ಮ ಸ್ಯಾಲ್ರಿಯಿಂದ ಹೇಗೆ ರೀಚ್ ಆಗೋದು, ಸ್ಟಾಕ್ ಮಾರ್ಕೆಟ್ ಫಂಡಮೆಂಟಲ್ಸು, ಗೇಮ್ ಆಫ್ ಮನಿ ಬಗ್ಗೆ, ಹಾಗೆ ನಿಮ್ಮ ಪರ್ಸ್ನಾಲಿಟಿ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ, ಇನ್ಸೂರೆನ್ಸ್ಗಳು ಯಾಕೆ ಬೇಕು, ಅದರಿಂದ ಹೇಗೆ ಡೆವಲಪ್ ಆಗೋದು, ಹೀಗೆ ಹಲವಾರು ವಿಷಯಗಳ ಮೇಲೆ 20 to 30 ಡೇಸ್ ಚಾಲೆಂಜ್ ತಗೊಂಡು ಈ ವಿಷಯಗಳನ್ನು ನಾನು ಕಲಿತಾ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಈ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಯೂತ್ಸ್ ಇದ್ದೀರಿ, ಡ್ಯೂ ಯು ವಾಂಟ್ ಟು ಗ್ರೋ, ನನ್ನ ಜೊತೆ ಜಾಯ್ನ್ ಆಗ್ಬೋದು. ಹಾಗಂತ ನಾನು ಎಲ್ಲರನ್ನೂ ಶ್ರೀಮಂತ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಒಂದು ಸ್ಟೆಪ್ಪನ್ನು ಇಡೋಣ, ಯಾರಿಗೆ ಗೊತ್ತು ಕಿಸ್ಮತ್ ಕಾ ಹಾಯಿರೆ ಅನ್ನೋದು. ನಾವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊಳೋದು. ನಾನು ಮಾಡ್ತಾ ಇರೋದು ಅದೇ, ನನ್ನ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಎವ್ರಿ ಎಕ್ಸ್ಕ್ಯೂಸ್ ಯು ಮೇಕ್, ಎವ್ರಿ ಡೇ ಯು ವೇಸ್ಟ್, every comfort you cling to, that's the trap you have built. But it is harsh, but not everybody deserves success. Because success doesn't care about your potential. It only cares if you put in the work to make sure your dreams don't just stay dreams. So the question is, isn't if the world is unfair, it's are you willing to be fair to yourself? Subscribe the channel for financial awareness. Thank you.